ಹಲೋ ಗಾಯ್ಸ್, ನಮಸ್ಕಾರ. ಆ್ಯಂಡ್ ನಾನು ನಿಮ್ಮ ಪ್ರೀತಿಯ ಅಮೃತ್ ಬದಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ನಾವು ವಿಶೇಷ ಏನಪ್ಪ ಅಂದರೆ ನಾವು ಇವತ್ತು ಮಾಡ್ತಾಯಿದ್ದೀವಿ ಚಿಕನ್ ಡ್ರೈ. ಆ್ಯಂಡ್ ನೋಡ್ಬೋದು ನೀವು ನಾವು ಇಲ್ಲಿ 4 kg ಚಿಕನನ್ನು ನಾವು ಡ್ರೈ ಮಾಡ್ತಾಯಿದ್ದು, ಅದರ ಕಬಾಬ್ ಟೈಪ್ ಮಾಡ್ತಾಯಿದ್ದು, ಅದನ್ನು ಸ್ವಚ್ಛವಾಗಿ ತೊಳೆದು ಇಟ್ಕೊಳ್ತಾ ಇದ್ದೀವಿ. ನೋಡ್ಬೋದು ನೀವು ನೀರಲ್ಲಿ ತುಂಬಾ ಕ್ಲೀನಾಗಿ ಆ್ಯಂಡ್ ಬ್ಯಾಚುರಲ್ ಸ್ಟೈಲಲ್ಲಿ ತೆಗಿತಾ ಇದ್ವಿ. ಆ್ಯಂಡ್ ಇದೆಲ್ಲ ಕ್ಲೀನ್ ಆದ ಮೇಲೆ ಕ್ಲೀನ್ ಮಾಡಿಕೊಂಡು ಇಟ್ಕೊತಾ ಇದ್ದೀವಿ. ಆ್ಯಂಡ್ ಇದಕ್ಕಿಂತ ಮುಂಚೆ ಮೊದಲು ನಾವು ಒಂದು ಬಾಣಲೆಗೆ ಒಂದು ಲಿಂಬೆಹಣ್ಣನ್ನು ಹಿಂಡಿ ಆ್ಯಂಡ್ 2 ತುಂಡುಗಳನ್ನು ಮಾಡಿ ಅದನ್ನು ಲಿಂಬೆಹಣ್ಣನ್ನು ನಾವು ಹಾಕ್ತಾ ಇದ್ದೀವಿ. ಅದಾದ ನಂತರ ನಾವು ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ 1 ಅಲ್ಲ, 2 ಅಲ್ಲ, 3 ಅಲ್ಲ, 4 ಅಲ್ಲ, 5-6 ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀವಿ. ನೋಡ್ಬೋದು ನೀವು. ಅದಾದ ನಂತರ ಅದಕ್ಕೆ ನಾವು 3-4 ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ಇದಕ್ಕೆ ಈಗ ಚಿಕನ್ನ ನೋಡ್ಬೋದು ನೀವು. ಚಿಕನ್ಗೆ ಈಗ ಅಲ್ಲ ಬೆಳ್ಳುಳ್ಳಿ ಜೊತೆ ಮೊದಲು ನಾವು ಎಗ್ನ ಹಾಕ್ತಾ ಇದ್ದೀವಿ. ನೋಡ್ಬೋದು ನೀವು. ಎಗ್ನ ಆದ ನಂತರ ಇದಕ್ಕೆ ಸ್ವಲ್ಪ ಒಂದು 3-4 ಎಗ್ ಹಾಕಿದ್ದೀವಿ. ಈಗ ಕಬಾಬ್ ಮಸಾಲನ ಹಾಕೋಣ. ಇಲ್ಲಿ ಸ್ಕ್ರೀನಲ್ಲಿ ನೋಡ್ಬೋದು ನಾವು ಯೂಸ್ ಮಾಡಿರುವಂಥ ಪೌಡರ್. ಈ ಪೌಡರ್ ನಿಮಗೆ ನಾರ್ಮಲ್ ಚಿಕನ್ ಸೆಂಟ್ರಲ್ಲಿ ಸಿಗುತ್ತೆ, ಅಥವಾ ನಿಮ್ಮ ಕಿರಾಣಿ ಶಾಪ್ ಅಥವಾ ಯಾವುದಾದ್ರೂ ಮಸಾಲೆ ಅಂಗಡಿಯಲ್ಲಿ ಆರಾಮಾಗಿ ಸಿಕ್ಬಿಡುತ್ತೆ. ನೀವು ಹೋಗಿ ತೊಗೋಬೋದು. ನಾವಿಲ್ಲಿ ಇದರ ಒಂದು 5-6 ಪ್ಯಾಕೆಟ್ ಹಾಕಿದ್ದೇವೆ. 6-7 ಹೇಳ್ಬೋದು, 7 ಪ್ಯಾಕೆಟ್ ಹಾಕಿದ್ದೀವಿ. ಆ್ಯಂಡ್ ಇದಕ್ಕೆ ಒಂದು ಮಸಾಲೆ ಬರುತ್ತೆ, ಆ ಮಸಾಲೆಯನ್ನು ತಗೊಂಡು ಹೋಗಿದ್ದೇವೆ. ಎಲ್ಲ ಮಿಕ್ಸ್ ಆದ ನಂತರ ನಾವು ಹಾಕ್ತೀವಿ. ನಿಮ್ಮ ಕೈಲಾದಷ್ಟು ಖಾರ ಹಾಕಿ, ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕಿ. ಇದು ಏನ್ರಿ? ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ಕೈಯಿಂದ ರುಬ್ಬಿದ ಕೇಸರಿ ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕಿದ ನಂತರ ಇದನ್ನು ಇನ್ನು ಸ್ವಲ್ಪ ಮಿಶ್ರಣ ಮಾಡಬೇಕು. ಯಾವುದೇ ರೀತಿಯ ಇದು ಮೊದಲು ಕೈಯಿಂದ ಇದು ಮಿಕ್ಸ್ ಆದ ನಂತರ ಇದಕ್ಕೆ ಸೌಜಿ ಸ್ಟೈಲ್ ಕಬಾಬ್ ನಾವು ಚಿಕನ್ ಪೀಸ್ ಆಗುತ್ತೆ. त्यांडर बीएस गिर्र के आला तो क्या किया ಇದಕ್ಕೆ ನಾವು ಈಗ ಚಿಕನ್ ಮತ್ತು ಈಗ ಇನ್ನೊಂದು ಎಗ್ನ ಹಾಕೋಣ. ನಮಗೆ ಒಂದು ಎಗ್ ಆದ ನಂತರ ಚಿಕನ್ ಡ್ರೈ. ಈಗ ಅದಕ್ಕೊಂದು ಸ್ವಲ್ಪ ಮಸಾಲೆ पूरा जरा गल पूरा जोड़ो. हो गया ले थोड़ा सा नहीं 2 पैकेट डाले तो कम मत चिकन ने या सभी डाल जोड़ेगा तो खाट देख अजून मी गाले जरा से मध्ये गालो खाओ तुम्ही हे कहानी पाहते सभी जन मैं गाले क्यों मेरी सभी बात लात मारे ये वो सत्य को है. ಚಿಕನ್ ಅನ್ನು ಹಾಕೋಣ. ನೋಡ್ಬೋದು ಈಗ ನೀವು. ಈಗ ಸ್ವಲ್ಪ ಅಂತ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಇದನ್ನು ಒಂದು 5-10 ನಿಮಿಷ ಮಿಕ್ಸ್ ಮಾಡೋಕ್ಕೆ ಇಡೋಣ. ಆ್ಯಂಡ್ ಎಲ್ಲ
ಸ್ವಲ್ಪ ಹದ ಆಗೋಕ್ಕೆ ಬಿಡೋಣ. ಒಂದು 10 ನಿಮಿಷ ಅದಾದ ನಂತರ ಇದನ್ನು ನಾವು ಎಣ್ಣೆಯಲ್ಲಿ ಹಾಕಿ ಕರಿಯೋಣ ಅಂತೆ. ಈಗ ಮಿಶ್ರಣ ಮಾಡಿ ಒಂದು 10 ನಿಮಿಷ ನಾವು ಫ್ರಿಜ್ಜಲ್ಲಿ ಅಥವಾ ಇಡ್ಬೋದು ನೀವು ಒಂದು 10 ನಿಮಿಷ. ಇದು ಮಿಕ್ಸ್ ಆದ ನಂತರ ಆ್ಯಂಡ್ ಇನ್ನೂ ಸ್ವಲ್ಪ ಪೌಡರ್ ಕಡಿಮೆ ಬಿದ್ದ ಕಾರಣ ಈಗ ಮತ್ತೆ ಪೌಡ್ರ್ ಹಾಕಿ ನೋಡ್ಬೋದು ನೀವು. ಚಿಕನ್ ಕಬಾಬ್ ಪೌಡರ್ ಇದು. ಇದಾದ ನಂತರ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಎಣ್ಣೆ 1 ಲೀಟ್ರ್ ಎಣ್ಣೆ ಹಾಕಿ ಈಗ अजून आत्ता पिकअप व्हावं गाडी ಸ್ವಲ್ಪ ಇದರಿಂದ ಮಾಡೋಣ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹೇಗಾಗುತ್ತೆ ಐಸ್ಕ್ರೀಮ್ ಏನಾದರೂ ಮನೆಯಲ್ಲಿ ಮಾಡ್ತಾಯಿದ್ದೆ ಪ್ಲೀಸ್ ಲೈಕ್ ಮಾಡಿ. ಹೇಗಾಗ್ತದೆ ಪ್ಲೀಸ್ ಫೋನ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ಥರ ನೋಡ್ಕೊಂಡು ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಮತ್ತೆ ಸಿಗೋಣ. चिकन कबाब ಥ್ಯಾಂಕ್ ಯು. ನೋಡಿ ದಪ್ಪಾಗಿರುತ್ತೆ. ಈಗ ಸಿಗ್ತೀವಿ ಮತ್ತೆ ನೆಕ್ಸ್ಟ್ ವಿಡಿಯೋಗೆ. ಬಾಯ್.